ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಪ್ರೊ ಕಬಡ್ಡಿ ಸೀಸನ್ 12ರ ಆಕ್ಷನ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ದೊಡ್ಡ ತಿಮಿಂಗ್ಲವನ್ನೇ ಭೇಟಿ ಆಡಿದೆ. ಹಾಗಾದ್ರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇನ್ನು ಈ ವಿಡಿಯೋನು ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರೊ ಕಬಡ್ಡಿ ಸೀಸನ್ 12ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿರುವ ಹೊಸ ಆಟಗಾರ ಯಾರಂದ್ರೆ ಅದು ಬೇರೆ ಯಾರು ಅಲ್ಲ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಚಾಂಪಿಯನ್ ಆದಾಗ ಆ ತಂಡದಲ್ಲಿ ಲೆಫ್ಟ್ ಕಾರ್ನರ್ ಆಗಿದ್ದ ಅಂಕುಶ್. ಹೌದು ಫ್ರೆಂಡ್ಸ್, ಅಂಕುಶ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ. ಇವರನ್ನು BC ರಮೇಶ್ ಅವರು, ನಮ್ಮ ಕರ್ನಾಟಕದ ಕಿಂಗ್ ಅವರು ಬಿಗ್ ಪ್ಲಾನ್ ಮಾಡಿ ಅಂಕುಶ್ ಅವರನ್ನು ಖರೀದಿ ಮಾಡಿದ್ದೆ. ಯಾಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಯಾವುದೇ ಅಂತ ಹೇಳ್ಕೊಳ್ಳುವಂತ ಆಟಗಾರ ಇಲ್ಲ. ಅದಕ್ಕಾಗಿ ಅಂಕುಶ್ ಅವರನ್ನು ಕೇವಲ ಬೇಸ್ ಪ್ರೈಸ್ ಅಂತ ಹೇಳ್ಬಹುದು 30 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. 30 ಲಕ್ಷ ಅಂದ್ರೆ ನಮ್ಮ ಬುಲ್ಸ್ ತಂಡಕ್ಕೆ ಒಂದ್ ಸ್ವಲ್ಪ ಅಮೌಂಟ್ ಕೂಡ ಉಳ್ದಂಗಾಯ್ತು. ಒಬ್ಬ ಬೆಂಕಿ ಡಿಫೆಂಡರ್ ಕೂಡ ಸಿಕ್ಕಂಗಾಯ್ತು. ಈಗ ನಮ್ಮ ಬುಲ್ಸ್ ತಂಡದಲ್ಲಿ ಡಿಫೆಂಡರ್ ಗಳು ಚಲೋ ಇದ್ದಾರೆ, ಆದ್ರೆ ಒಳ್ಳೆ ರೈಡರ್ ಅನ್ನು ಪಿಕ್ ಮಾಡಬೇಕು. ಅವಾಗ ನಮ್ಮ ಬುಲ್ಸ್ ತಂಡ ಒಂದು ಹಂತದಲ್ಲಿ ಒಳ್ಳೆ ಮಟ್ಟಕ್ಕೆ ಕಾಣುತ್ತೆ. ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಕಪ್ ಗೆಲ್ಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದ ಕಿಂಗ್ ಲಯನ್ ಅಂತ ಹೇಳ್ಬಹುದು. BC ರಮೇಶ್ ಅವರು ಕೋಚ್ ಆಗಿದ್ದಾರೆ, ಇನ್ನು ಜೀವಕುಮಾರ್ ಅವರು ಅಸಿಸ್ಟೆಂಟ್ ಕೋಚ್ ಆಗಿದ್ದಾರೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಂಕುಶ್ ಅವರು ಬಂದಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.